ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮನೆಯಲ್ಲೇ ಬಿಸ್ಕೆಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ನಾನು ಎರಡು ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಒಲೆ ಮೇಲೇ ನೀವು ಬಿಸ್ಕೆಟ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ, ಇನ್ನೊಂದು ಓವನ್ನ ಉಪಯೋಗಿಸ್ಬಿಟ್ಟು ಬಿಸ್ಕೆಟ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ಯಾಕಂದರೆ ಎಲ್ಲರ ಮನೆಯಲ್ಲೂ ಓವನ್ ಇರಲ್ಲ, ಸೊ ಅವ್ರು ಒಲೆ ಮೇಲೆ ಹೇಗೆ ಮಾಡ್ಕೋಬೋದು ಅಂತಲೂ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹಾಗಾದರೆ ಮನೆಯಲ್ಲೇ ಬಿಸ್ಕೆಟ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನು ಒಂದು ಬೌಲ್ಗೆ ಇಲ್ಲಿ 1/3 ಕಪ್ನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಇದು ತುಂಬ ಸಾಫ್ಟ್ ಆಗಿದೆ, ತುಂಬ ಹಾರ್ಡ್ ಏನಿಲ್ಲ. ನಾನು ಫ್ರಿಜ್ಜಿಂದ ಬೇಗನೆ ಹೊರಗೆ ತೆಗೆದಿಟ್ಕೊಂಡಿದ್ದೆ. ಸೊ ಇದಕ್ಕೆ ನಾನು ಒಂದು 1/2 ಕಪ್ನಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಇದರದ್ದು ಟೆಕ್ಸ್ಚರು ಕ್ರೀಮ್ ಇರುತ್ತಲ್ಲ ಆ ರೀತಿಯಾಗಿ ಆಗುತ್ತೆ, ಅಲ್ಲಿವರೆಗೂ ನಾವು ಇದನ್ನು ವಿಸ್ಕರ್ನಿಂದ ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ತುಂಬ ಹೊತ್ತೇನು ಬೇಕಾಗಲ್ಲ. ನೋಡಿ ಈಗ ಇದರ ಟೆಕ್ಸ್ಚರ್ ಹೇಗೆ ಬಂದಿದೆ ನೋಡಿ, ಕ್ರೀಮ್ ಥರ ಆಗಿದೆಯಲ್ವ, ಈ ರೀತಿ ಆದರೆ ಸಾಕು. ಈಗ ಇದಕ್ಕೆ ಒಂದು ಜರಡಿ ಹಿಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಜರಡಿ ಇದನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದ್ರ ಬದಲಿಗೆ ನೀವು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕೋಬೋದು. ಹಾಗೆ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಇರುತ್ತಲ್ವ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಬೇಕಿಂಗ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಮತ್ತು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗೇನು ಮಾಡಬೇಕು, ಇದನ್ನು ಚೆನ್ನಾಗಿ ಕಲಿಸ್ತಾ ನಾವು ಅದನ್ನು ಜರಡಿ ಹಿಡ್ಕೋಬೇಕು. ಅಂದರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ, ಮತ್ತು ಏನಾದರೂ ಗಂಟಿದ್ರೆ ಅದು ಹೋಗಲಿ ಅಂತ ಅಷ್ಟೇ. ಸೊ ನೋಡಿ ಈಗ ನಾನಿಲ್ಲಿ ಜರಡಿ ಹಿಡ್ಕೊಂಡಿದ್ದಾಗಿದೆ. ಈಗ ನೋಡಿ ಈಗೇನು ಮಾಡಬೇಕು, ನಾವು ಇದನ್ನು ಫಸ್ಟು ಸ್ಪೂನ್ನಿಂದ ಒಂದು ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಕೈಯಿಂದ ಕಲಿಸ್ತಾ ಹೋಗ್ತೀನಿ. ತುಂಬ ಈ ಹಿಟ್ಟೆಲ್ಲ ಚಪಾತಿಗೆ ನಾದ್ತೀವಲ್ಲ ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾವು ಎಲ್ಲನೂ ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಸೇರಿಸಬೇಕು. ಸೊ ಸ್ಲೋಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಸೊ ನೋಡಿ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ. ತುಂಬ ಒತ್ತಿ ಕಲಸೋಕೆ ಹೋಗಬೇಡಿ. ಸೊ ನಾವು ಅದನ್ನೆಲ್ಲ ಸೇರಿಸಬೇಕು, ಅಷ್ಟನ್ನೇ ನಾವು ಇದನ್ನ ಇಟ್ಕೊಂಡು ನಾವು ಕಲಿಸ್ತಾ ಬರಬೇಕು. ಸೊ ನೋಡಿ ನಿಮ್ಗೇನಾದರೂ ಸ್ವಲ್ಪ ಡ್ರೈ ಅನಿಸಿದರೆ ನೀವು ಸ್ವಲ್ಪ 1 ಚಮಚದಷ್ಟು ಹಾಲನ್ನಾದರೂ ಹಾಕೋಬೋದು, ಅಥವಾ ಬೆಣ್ಣೆನಾದರೂ ಹಾಕೋಬೋದು. ಸೊ ನೋಡಿ ಈಗ ಕಲಿಸ್ಕೊಂಡಿದ್ದಾಗಿದೆ. ಈಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಒಂದು ಅಲ್ಯೂಮಿನಿಯಂ ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆನ ಹಚ್ಕೋತಾ ಇದ್ದೀನಿ. ನೀವು ಸ್ಟೀಲ್ ತಟ್ಟೆನಾದರೂ ತೊಗೋಬೋದು. ಹಾಗೆ ಓವನ್ನಲ್ಲಿಡೋಕ್ಕೆ ಈ ರೀತಿಯಾಗಿ ಟ್ರೇ ಬರುತ್ತೆ. ಸೊ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ನಾನಿಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈಗ ನಾವು ಒಲೆ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಅದರಲ್ಲಿಗೆ ಒಂದು ಸ್ಟ್ಯಾಂಡನ್ನ ಇಟ್ಬಿಟ್ಟು, ಸೊ ಅದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ನಾವು ಅದನ್ನು ಬಿಸಿ ಮಾಡ್ಕೋಬೇಕು, ಪ್ರೀಹೀಟ್ ಮಾಡ್ಕೋಬೇಕು. ಅದು ಪ್ರೀಹೀಟ್ ಮಾಡೋಕೆ ಇಟ್ಬಿಟ್ಟು ಈಗ ನಾವಿಲ್ಲಿ ಬಿಸ್ಕೆಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ರೀತಿ ಮೆಜರ್ಮೆಂಟ್ಗೆ ಒಂದು ಸ್ಪೂನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಅದನ್ನು ಮೆತ್ತಗೆ ಮಾಡಿಕೊಂಡು ಅದನ್ನು ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ರೆಡಿ ಮಾಡ್ಕೋಬೋದು. ರೌಂಡ್ ಶೇಪ್ನಲ್ಲಾದರೂ ಮಾಡ್ಬೋದು, ಅಥವಾ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಓವಲ್ ಶೇಪ್ನ ನಾನಿಲ್ಲಿ ಮಾಡಿದ್ದೀನಿ. ಈ ರೀತಿಯಾಗಿ ಓವಲ್ ಶೇಪ್ನ ಮಾಡಿಕೊಂಡಿದ್ದೀನಿ ನಾನು. ನೀವು ಬೇಕಂದರೆ ಸ್ಕ್ವೇರು ಮಾಡ್ಬೋದು, ರೌಂಡು ಮಾಡ್ಬೋದು. ನಿಮಗೆ ಯಾವುದು ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೋಬೋದು. ಈಗ ನಾನು ಮೊದಲೇ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ನಲ್ವ ಆ ತಟ್ಟೆ ಮೇಲೆ ಅದನ್ನು ಇಟ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೆ ಮೇಲೆ ಸುಮ್ಮನೆ ಹಾಗೆ ಡಿಸೈನ್ ಮಾಡೋಕ್ಕಂತ ಈ ರೀತಿ ಚಿಕ್ಕ ಬಟ್ಲಿರುತ್ತಲ್ಲ ಅದರ ಅಂಚಿನಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಅಷ್ಟೇ ಸುಮ್ಮನೆ ಪ್ರೆಸ್ ಮಾಡಿ ಮಾರ್ಕ್ ಮಾಡೋದು, ತುಂಬ ಒತ್ತೋಕ್ಕೆ ಹೋಗಬೇಡಿ. ಮೇಲ್ಗಡೆಯಿಂದ ಅದನ್ನು ಪ್ರೆಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ನೀವು ಪ್ಲೇನ್ ಆದರೂ ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ನಾನು ಇನ್ನೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲ ನಿಮ್ಮ ಹತ್ರ ಕುಕ್ಕಿ ಕಟ್ಟರ್ ಇದ್ದರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ನೋಡಿ ಈ ರೀತಿ ಮಾಡ್ಕೊಂಬಿಟ್ಟು
ಈ ರೀತಿ ಅಂಚಿರುತ್ತೆ ನೋಡಿ ಚೂಪಾಗಿ, ಅದರನ್ನು ಮೇಲ್ಗಡೆಯಿಂದ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ತೆಗೆಯೋದು ಅಷ್ಟೇ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ, ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಂತ. ಸೊ ಈಗ ಇದನ್ನು ನಾವು ಬೇಕ್ ಮಾಡೋಕ್ಕೆ ರೆಡಿ ಆಗಿವೆ. ಈಗ ಪ್ರೀ ಹೀಟ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿರ್ತೀವಲ್ವ, ಆ ಕಡಾಯಿ ಒಳಗೆ ನಾವು ಇದನ್ನು ಪ್ಲೇಟ್ನ ಇಟ್ಕೊಳ್ಳೋಣ. ಈಗ ನೀವು ಬೇಕಂದರೆ ಇದರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಳಬಹುದು. ಈಗ ಇದನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು 20ರಿಂದ 25 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಈಗ ನಾನು ಇಲ್ಲಿ ಓವನ್ನಲ್ಲಿ ಬೇಕ್ ಮಾಡ್ಕೊಳ್ಳೋಕೆ ಇಟ್ಕೋತೀನಲ್ವ, ಅದಕ್ಕೆ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಾದಾಮನ್ನ ಯೂಸ್ ಮಾಡಿದ್ದೀನಿ, ನೀವು ಬೇಕಾದರೆ ಕಾಜುನೂ ಯೂಸ್ ಮಾಡ್ಬೋದು, ಅಂದರೆ ಗೋಡಂಬಿನ ನೀವು ಯೂಸ್ ಮಾಡ್ಕೋಬೋದು. ಈಗ ಇದನ್ನು ನಾವು ಇಲ್ಲಿ ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ, ನಾನಿಲ್ಲಿ 180 ಡಿಗ್ರಿಯಲ್ಲಿ ಒಂದು 15 ನಿಮಿಷ ಇದನ್ನು ಬೇಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೊರಗಡೆ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ತಣ್ಣಗಾಕ್ಬಿಡೋಣ. ಈಗ ಒಲೆ ಮೇಲೆ ಇಟ್ಟಿರ್ತಲ್ವ, ಅದನ್ನು ನೋಡ್ಕೊಂಬರೋಣ. ಸೊ ನೋಡು, ಅದು ಕೂಡ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಈಗ ಅದನ್ನು ಕೂಡ ಹೊರಗಡೆ ಇಟ್ಕೊಂಡಿದ್ದೀನಿ ನಾನು. ಈಗ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಈ ರೀತಿ ವೈರ್ ರ್ಯಾಕ್ ಬರುತ್ತಲ್ವ, ಅದರ ಮೇಲೆ ಅದನ್ನ ಇಡ್ತಾ ಹೋಗೋಣ. ಯಾಕಂದರೆ ಆ ಓವನ್ನಿಂದ ಅಥವಾ ಕಡಾಯಿಂದ ನೀವು ಹೊರಗೆ ತೆಗೆದ್ಮೇಲೆ ಸಾಫ್ಟನೇ ಇರುತ್ತೆ. ಆಮೇಲೆ ಅದು ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಅದು ಕ್ರಿಸ್ಪಿ ಆಗುತ್ತೆ. ಸೊ ಅಲ್ಲಿವರೆಗೂ ಬಿಟ್ಟು ಆಮೇಲೆ ಅದನ್ನು ಒಂದು ಈ ರೀತಿ ವೈರ್ ರ್ಯಾಕ್ ಮೇಲೆ ಅದನ್ನ ಇಟ್ಕೋತಾ ಹೋಗಬೇಕು, ಅಂದರೆ ತಳಗಡೆಯಿಂದನೂ ಅದು ಕೂಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ವೈರ್ ರ್ಯಾಕ್ ಮೇಲೆ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಸೊ ಅದು ಫುಲ್ ತಣ್ಣಗಾಗುವವರೆಗೂ ಅದನ್ನು ಬಿಡಬೇಕು. ನೀವು ಬೇಕಾದ ತಕ್ಷಣವೇ ಅದನ್ನು ಮುಟ್ಟೋಕ್ಕೆ ಹೋಗಬೇಡಿ, ಯಾಕಂದರೆ ಸಾಫ್ಟ್ ಇರುತ್ತೆ. ಸ್ವಲ್ಪ ಹೊತ್ತು ಅದನ್ನು ಆರೋದಕ್ಕೆ ಬಿಡಿ. ಸ್ವಲ್ಪ ಬೆಚ್ಚಗಾದ್ಮೇಲೆ ನೀವು ಅದನ್ನು ಮುಟ್ಟಿದರೆ ನಿಮ್ಗೆ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನೋಡಿ ಈಗ ಫುಲ್ ಕೂಲ್ ಆಗಿದೆ. ಈಗ ನೋಡಿ ಯಾವ ರೀತಿ ಬೇಕಾಗಿದೆ ಅಂತ. ಇದನ್ನು ನಾನು ಕಡಾಯಿಯಲ್ಲಿ ಮಾಡಿದ್ದು. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಸೊ ನೋಡಿದ್ರಲ್ವ ವೀಕ್ಷಕರೇ, ಮನೆಯಲ್ಲೇ ಎಷ್ಟು ಈಸಿಯಾಗಿ ನಾವು ಬಿಸ್ಕೆಟ್ನ ರೆಡಿ ಮಾಡ್ಕೋಬೋದು ಅಂತ. ಆಮೇಲೆ ಮನೆಯಲ್ಲೇ ಬಿಸ್ಕೆಟ್ ಮಾಡೋದ್ರಿಂದ ಹೈಜಿನ್ ಆಗೂ ಇರುತ್ತೆ, ಮತ್ತು ನೀವು ಇದನ್ನು ಇನ್ನೂ ಹೆಲ್ದಿ ಮಾಡ್ಕೋಬೇಕು ಅಂದರೆ ನೀವು ಗೋಧಿ ಹಿಟ್ಟನ್ನು ಸಹ ಇಲ್ಲಿ ನೀವು ಉಪಯೋಗಿಸ್ಕೋಬೋದು. ಸೊ ನೋಡಿ, ಒಂದು ಕಟ್ ಮಾಡಿಬಿಟ್ಟು ತೋರಿಸಿದ್ದೀನಿ. ಸೊ ಕಡಾಯಲ್ಲಿ ಬೇಕ್ ಮಾಡಿದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಓವನ್ನಲ್ಲಿ ಬೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎರಡರಲ್ಲೂ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಅದನ್ನು ಬೇಕ್ ಮಾಡೋ ಟೈಮಿಂಗ್ ಅಷ್ಟೇ ಡಿಫ್ರೆನ್ಸು. ಸೊ ನೋಡಿ, ಅದನ್ನು ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.